ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿದೆ. ಇನ್ನೊಂದು ಕಡೆ ಲೋಕಸಭೆ ಚುನಾವಣೆ ಕಾವು ಕೂಡ ಜೋರಾಗಿದೆ. ಹಾಗಾಗಿ ಕೊಪ್ಪಳದ ಕಾಂಗ್ರೆಸ್ ಏನು ಅಭ್ಯರ್ಥಿ ಇದ್ದಾರೆ ರಾಜಶೇಖರ್ ಇಟ್ನಾಳ್ ಅವ್ರ ಜೊತೆ ಶಾಸಕರಾದಂತಹ ಅವರ ಸಹೋದರ ರಾಘವೇಂದ್ರ ಇಟ್ನಾಳ್ ಕೂಡ ಭರ್ಜರಿ ಪ್ರಚಾರ ನಡೆಸಿರುವಂಥದ್ದು. ಇದೀಗ ಕೊಪ್ಪಳದ ಕಾತರ್ಕಿ ಗುಡ್ಲನೂರು ಗ್ರಾಮದಲ್ಲಿ ಪ್ರಚಾರದಲ್ಲಿ ಇರುವಂತಹ ಸಹೋದರರನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಯಾವ ರೀತಿ ಇವಾಗ ವಾತಾವರಣ ಇದೆ ಅನ್ನೋದನ್ನು ಸರ್, ಈಗ ಕೊಪ್ಪಳದಲ್ಲಿ ಬಿಸಿಲು ಜಾಸ್ತಿ ಇದೆ ಸರ್, ಚುನಾವಣೆ ಕಾವು ಕೂಡ ಜೋರಾಗಿದೆ. ಯಾವ ರೀತಿ ಈಗ ಸ್ಪಂದನೆ ಇರುವಂಥದ್ದು ಅಂತ? ನಿನ್ನೆ ನಾವು 7 ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಬಿಸಿಲು ಹೆಚ್ಚಿದ್ರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಇವತ್ತು ಮತದಾರ ಬಂಧುಗಳು ಇವತ್ತು ಹೆಚ್ಚು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ನಮ್ಮ ಪಕ್ಷದ ವರಿಷ್ಠರು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವ್ರು ಇರ್ಬೋದು, DK ಶಿವಕುಮಾರ್ ಅಣ್ಣವ್ರು ಇರ್ಬೋದು, ಮತ್ತು ಕೇಂದ್ರದ ನಾಯಕರುಗಳು ಏನು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ರು 5 ಗ್ಯಾರಂಟಿ ಯೋಜನೆಯನ್ನು 8 ತಿಂಗಳಲ್ಲಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗಿದೆ. ಸೊ ಹಾಗಾಗಿ ಜನರಿಗೂ ಕೂಡ ಇವತ್ತೇನು ಈ ಗ್ಯಾರಂಟಿ ಯೋಜನೆಯ ಋಣವನ್ನು ತೀರಿಸಬೇಕು ಅಭ್ಯರ್ಥಿಗೆ ಅಂತೇಳಿ ಹೆಚ್ಚು ಜನ ಸೇರ್ತಾ ಇದ್ದಾರೆ. ಇವತ್ತು ನಿಶ್ಚಿತವಾಗಿ ಇವತ್ತು ಸಾಗರೋಪಾದಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಖಂಡರುಗಳು ಸೇರ್ತಾ ಇದ್ದಾರೆ, ಮಹಿಳೆಯರು ಸೇರ್ತಾ ಇದ್ದಾರೆ, ರೈತ ಬಾಂಧವರು ಸೇರ್ತಾ ಇದ್ದಾರೆ, ಯುವಕ ಮಿತ್ರರು ಸೇರ್ತಾ ಇದ್ದಾರೆ. ವಿಶ್ವಾಸ ಇದೆ, ಅತ್ಯಂತ ಹೆಚ್ಚಿನ ಅಂತರದಿಂದ ಈ ಸರಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ನಿನ್ನೆ ಒಂದು ಸಭೆ ನಡೀತು ಸರ್, BJP ಅವ್ರದ್ದು. ಆ ಸಭೆಯಲ್ಲಿ ಏನಂದ್ರು, ಈ ಕಾಂಗ್ರೆಸ್ಗೆ ಏನು ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಂದ 10 ಓಟ್ ಕೂಡ ಇಲ್ಲ, ಅದರಿಂದ ನಮ್ಮ BJPಗೆ ಏನೂ ನಷ್ಟ ಆಗೋದಿಲ್ಲ ಅಂತ ಅನ್ನೋದನ್ನು BJP ನಾಯಕರು ಹೇಳ್ತಿರು. BJP ನಾಯಕರುಗಳು ಈಗ ಸೇರ್ತಕ್ಕಂಥ ನಾಯಕರಿಗೆ ಇವತ್ತು ಸಣ್ಣ ವಿಚಾರದಲ್ಲಿ ಎಂದೂ ಕೂಡ ಮಾತನಾಡಬಾರ್ದು. ಯಾಕಂದರೆ ಪಕ್ಷದ ಬೆನ್ನೆಲುಬು ಯಾವುದೇ ಒಂದು ಪಕ್ಷ ಇರಲಿ, ಇವತ್ತು ಕಾರ್ಯಕರ್ತ ಬಂಧುಗಳು, ಮುಖಂಡರು ಇವತ್ತು ಪಕ್ಷದ ಬೆನ್ನೆಲುಬಾಗಿರ್ತಾರೆ. ಅವ್ರ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥ BJP ಅವರಿಗೆ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ. ಅದೇ ಸರ್, ಇನ್ನೊಂದು ಪ್ರಮುಖ ವಿಚಾರ ಏನಂತಂದರೆ, ಈಗ ಅನ್ಸಾರಿ ಅವ್ರದ್ದು ಇನ್ನೂ ಕೂಡ ಶಮನ ಕಡಿಮೆ ಆಗಿಲ್ಲ. ನಿಮ್ಮಲ್ಲೇ ಇರುವಂಥ ಕೆಲವು ಕಾಂಗ್ರೆಸ್ ಮುಖಂಡರು ಅವ್ರನ್ನ ಪದೇ ಕೆದಕ್ತಿರುವಂಥದ್ದು. ಮತ್ತು BJP ನಾಯಕರು ಕೂಡ ಒಂದು ಕಡೆ ಏನು ಹೇಳ್ತಾರೆ ಅಂತಂದರೆ, ಅಲ್ಪಸಂಖ್ಯಾತರ ಒಂದು ದೊಡ್ಡ ನಾಯಕ ಆಗಿರುವಂಥ ಅನ್ಸಾರಿ ಅವ್ರನ್ನ ಸೋಲಿಸಿದ್ದು ತಮ್ಮ ಹಿತಾಸಕ್ತಿಗಾಗಿ ಅಂತ ಅನ್ನೋದು ಆರೋಪ ಕೂಡ ಮಾಡ್ತಾ ಇದ್ದಾರೆ ಸರ್. ಆ ಶಮನ ಕಡಿಮೆ ಆಗುತ್ತಾ ಇಲ್ಲ ಅಂತ ಅನ್ನೋದು ಸರ್ ಅನ್ಸಾರಿ ಅವ್ರದ್ದು. ಇಕ್ಬಾಲ್ ಅನ್ಸಾರಿರವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಆಗಲ್ಲ. ಇವತ್ತು ಅವರೇ ಸ್ವತಃ ಹೇಳಿದ್ದಾರೆ. ಮೊನ್ನೆ ನಡೆದಂಥ ಸಭೆಯಲ್ಲಿ ಇವತ್ತು ಅವರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ದೇನೆ, ರಾಜಶೇಖರ್ ಇಟ್ನಾಳ್ ಅವ್ರ ಗೆಲುವಿಗೆ ಶ್ರಮಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸಣ್ಣ ಪುಟ್ಟ ಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯಗಳು ಎಲ್ಲ ಶಮನ ಆಗ್ತವೆ, ಇನ್ನೂ ಸಮಯ ಇದೆ. ಇವತ್ತು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುವಂಥ ಕೆಲಸ ಆಗ್ತಾ ಇದೆ. ಸರ್, ಕಾಂಗ್ರೆಸ್ ನಿಜವಾಗ್ಲೂ ಅನ್ಸಾರಿ ಅವರಿಗೆ ಮೋಸ ಮಾಡಿದಾನ ಅಥವಾ ಸ್ಥಳೀಯ ಮುಖಂಡರು ಅವರಿಗೆ ಮೋಸ ಮಾಡಿದಾರ? BJP ಆರೋಪ ಸರ್ ಇದು. ಈಗ ರಾಜ್ಯದಲ್ಲಿ 135 ಸ್ಥಾನಗಳು ಕೊಟ್ಟರು, ಇನ್ನು 90 ಸ್ಥಾನಗಳು ಸೋತಿದಾರಲ್ಲ, ಅವೆಲ್ಲ ಮೋಸ ಮಾಡಿದಾರಂತ ಅರ್ಥ ಅಲ್ಲ. ಇವತ್ತು ಮುಂದಿನ ದಿನಮಾನಗಳಲ್ಲಿ ಅವ್ರನ್ನೂ ಕೂಡ ಜನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲಿ ಅನ್ಸಾರಿ ಅವ್ರ ಕ್ಷೇತ್ರ ಕೂಡ ಆಗಿರ್ಬೋದು, ಹೆಚ್ಚು ಕಡಿಮೆ ಆಗಿರ್ಬೋದು. ಮುಂದೆ ಸರಿ ಮಾಡ್ತಾರೆ. ಜನರಿಗೆ ಗ್ಯಾರಂಟಿ ಯೋಜನೆ ಮುಟ್ಟಿದೆ, ವಿಶ್ವಾಸ ಬಂದಿದೆ, ಪಕ್ಷದ ಬಗ್ಗೆ ಅಭಿಮಾನ ಇದೆ. ಅವ್ರನ್ನೂ ಕೂಡ ಮುಂದೆ ಆ ಕ್ಷೇತ್ರದಿಂದ ಗೆಲ್ಲಿಸುವಂಥ ಕೆಲಸ ಮಾಡ್ತಾರೆ. ಯಾವ ರೀತಿ ರೆಸ್ಪಾನ್ಸ್ ಇದೆ? ನಿಮ್ಮ ಸಹೋದರರು ಎಷ್ಟು ಲೀಡ್ನಲ್ಲಿ ಗೆಲ್ತಾರೆ ಸರ್? ಈಗಾಗಲೇ ಮೊನ್ನೆ ನಡೆದಂಥ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು 6 ಜನ, 8 ಕ್ಷೇತ್ರದಲ್ಲಿ 6 ಜನ ಶಾಸಕರುಗಳಿದ್ದೀವಿ. 1,60,65,000 ಅಂತರ ಇದೆ. ಇವತ್ತು ಇನ್ನೆರಡು ಸೋತಿರ್ತಕ್ಕಂಥದ್ದು ಕೂಡ ಭಾಳ ವ್ಯತ್ಯಾಸ ಏನಿಲ್ಲ. ಒಂದು 11,000 ಇದೆ, ಒಂದು 7,000 ಇದೆ. ಅಲ್ಲಿ ಕೂಡ ನಮಗೆ ಲೀಡ್ ಆಗ್ತದೆ. ಇವತ್ತು 8 ಕ್ಷೇತ್ರದಲ್ಲಿ ನಾವು ಲೀಡ್ ಆಗ್ತೇವೆ. ಸರಿಸುಮಾರಾಗಿ ಇವತ್ತಿನ ಜನರ ಉತ್ಸಾಹ ನೋಡಿದ್ರೆ 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ನಾವು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಈಗ ನಾನು ರಾಜಶೇಖರ್ ಇಟ್ನಾಳ್ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಏನಂತಂದರೆ ನಮ್ಮ ರಾಜ್ಯದಲ್ಲಿ ಈಗ 2 ಕ್ಷೇತ್ರಗಳ ಮೇಲೆ ನಿಗಾ ಇರುವಂಥದ್ದು. ಒಂದು DK ಶಿವಕುಮಾರ್ ಅವ್ರದ್ದು, ಒಂದು DK ಸುರೇಶ್ ಅವರು. ಯಾವ ರೀತಿಯಲ್ಲಿ DK ಶಿವಕುಮಾರ್ ಅವ್ರ ಸಹೋದರಿಗೆ ಸಾಥ್ ನೀಡ್ತಾ ಇದ್ದಾರೆ, ಇಲ್ಲಿ ನಿಮ್ಮ ಸಹೋದರರಾದಂಥ ರಾಘವೇಂದ್ರ ಇಟ್ನಾಳ್ ಅವರು ಕೂಡ ನಿಮಗೆ ಸಾಥ್ ನೀಡ್ತಿರುವಂಥದ್ದು. ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್ ಅಂತ? ಈಗಾಗಲೇ ಚುನಾವಣೆ ಪ್ರಾರಂಭ ಆದಾಗಿದ್ದ ಎಲ್ಲ ಮುಖಂಡರು, ನಮ್ಮ ಲೋಕಸಭೆಯ ಕ್ಷೇತ್ರದ ಎಲ್ಲ ಮುಖಂಡರು ಕೂಡ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರವನ್ನು ಪ್ರವಾಸ ಮಾಡಿದ್ದೀವಿ. ಪ್ರವಾಸ ಮಾಡಿದಾಗ ಎಲ್ಲವಲ್ಲೂ ಕೂಡ ಜನರ ಒಳ್ಳೆಯ ಅಭಿಪ್ರಾಯ ಇದೆ ಕಾಂಗ್ರೆಸ್ ಪಕ್ಷದ ಬಗ್ಗೆ. ಎಲ್ಲ ಕೂಡ ವಿಶೇಷವಾಗಿ ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಒಳ್ಳೆಯ ಒಲವಿದೆ. ಈ ಸರಿ ಖಂಡಿತವಾಗಿ ನಮಗೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಆಗ್ತೀವಿ ಅನ್ನೋ ವಿಶ್ವಾಸ ಇದೆ. ಸರ್, ಅವರು ಬರೀ ಗ್ಯಾರಂಟಿಗಳ ಯೋಜನೆಗಳ ಮೇಲೆ ಮಾತ್ರ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ಸಮರ್ಥ ನಾಯಕ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ನಮಗೆ ಮೋದಿ ಅಷ್ಟೇ ನಮ್ಮಲ್ಲಿ ಸಮರ್ಥ ನಾಯಕ ಅನ್ನೋದು BJP ಅವ್ರದ್ದು ಸರ್. ಈಗ ಗ್ಯಾರಂಟಿಗಳನ್ನು ನಾವು ಕೊಟ್ಟಿವಿ, ಪ್ರಚಾರ ಮಾಡ್ತೀವಿ.
ಅವರು ಸಮರ್ಥರಾಗಿದ್ದಂಥ ಯೋಜನೆಗಳನ್ನು ಕೊಡ್ಬೋದಾಗಿತ್ತಲ್ಲ BJP ಅವರು. ಅವ್ರಿಗೆ ಕೊಡೋ ಸಾಮರ್ಥ್ಯ ಇಲ್ಲ. ಅವ್ರು ಬರೀ ಹೇಳ್ಕೊಳ್ಳೋ ಸಾಮರ್ಥ್ಯ ಇದೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಯೋಜನೆಗಳನ್ನು ರೂಪಿಸಿ ಮುಟ್ಟಿಸ್ತಕ್ಕಂಥ ಸಾಮರ್ಥ್ಯ ಐತಿ. ನಾವು ಅದನ್ನು ಪ್ರಚಾರ ಮಾಡ್ತಾ ಇದ್ವಿ. ಜನ ಕೂಡ ಅದನ್ನು ಇವತ್ತು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್, ಈಗ ನೀವು ಕಳೆದ ಬಾರಿ ಕಡಿಮೆ ಅಂತರದಿಂದ ಸೋತಿದ್ದೀರಿ ಸರ್. ಈ ಬಾರಿ ಎಷ್ಟು ಲೀಡ್ಲಿಂದ ಗೆಲ್ಲುವಂಥ ವಿಶ್ವಾಸ ಇದೆ ಸರ್? ಈಗ ನಾವೆಲ್ಲ 8 ವಿಧಾನಸಭಾ ಕ್ಷೇತ್ರಗಳನ್ನು ಪ್ರವಾಸ ಮಾಡಿದಾಗ ನಮಗೆ ಜನರ ಒಲವು ಇವತ್ತು ಹುಮ್ಮಸ್ಸನ್ನು ನೋಡಿದರೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಅಂತರಗಳಿಂದ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ರಾಜ್ಯದಲ್ಲಿ ಎಷ್ಟು ಸೀಟ್ಗಳು ಬರ್ಬೋದು ಸರ್ ಕಾಂಗ್ರೆಸ್? 28 ಸ್ಥಾನಗಳಿದ್ದಾವೆ. 20ಕ್ಕೂ ಹೆಚ್ಚು ಸ್ಥಾನಗಳು ಬರ್ತಾವ ಅನ್ನೋ ವಿಶ್ವಾಸ ಇದೆ. ಇದು ಇಟ್ನಾಳ್ ಸಹೋದರರ ಮಾತು. ರಾಜು ಬಿಆರ್, ನ್ಯೂಸ್ ಫಸ್ಟ್, ಕೊಪ್ಪಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.